ನಮಸ್ತೆ. ಒಂದು ಬುಟ್ಟಿಯಲ್ಲಿ ಒಳ್ಳೆ ತರಕಾರಿಗಳನ್ನು ಇಟ್ಟು ಅದರಲ್ಲಿ ಯಾವುದಾದ್ರೂ ಒಂದು ಕೊಳೆತಂತಹ ತರಕಾರಿಯನ್ನು ಹಾಕಿದಾಗ ಬುಟ್ಟಿಯಲ್ಲಿದ್ದಂತಹ ಅಷ್ಟೂ ತರಕಾರಿಗಳು ಹಾಳಾಗ್ತದೆಯೇ ಹೊರತು ಆ ಕೊಳೆತು ಹೋದಂತಹ ತರಕಾರಿ ಮತ್ತೆ ಸರಿಯಾಗುವುದಿಲ್ಲ. ಅದೇ ರೀತಿಯಲ್ಲಿ ಬಾಳೆಯ ಹಗ್ಗ ಅದು ಗಿಡದಲ್ಲೇ ಇತ್ತು ಅಂತಾದರೆ ಒಂದು ದಿವಸ ಆ ಗಿಡ ಗೊನೆ ಬಿಟ್ಟ ನಂತರ ಅದು ನಾಶವಾದಾಗ ಈ ಹಗ್ಗವೂ ಸಹ ಮಣ್ಣಾಗಿ ಹೋಗ್ತದೆ. ಆದರೆ ಅದೇ ಹಗ್ಗವನ್ನು ನಾವು ಮಲ್ಲಿಗೆಯನ್ನ ಹೂವನ್ನು ಪೋಣಿಸುವುದಕ್ಕೆ ಉಪಯೋಗ ಮಾಡಿದಾಗ ಆ ಹೂವಿನ ಕಾರಣದಿಂದ ಆ ಹಗ್ಗವೂ ಸಹ ದೇವರ ಮುಡಿಯನ್ನು ಇರ್ತದೆ. ಇದರ ಅರ್ಥ ಏನು ಅಂತ ಹೇಳಿದರೆ, ನಮ್ಮ ಬದುಕಿನಲ್ಲಿ ನಾವು ಎಂತಹವರ ಸಂಘವನ್ನು ಮಾಡಬೇಕು ಅಂತ. ಕೆಟ್ಟವರ ಸಂಘವನ್ನು ಮಾಡ್ತೇವೆ ಅಂತಾದರೆ, ದುರ್ಜನರ ಸಂಘವನ್ನು ಮಾಡ್ತೇವೆ ಅಂತಾದರೆ ಅದು ಯಾವತ್ತಿದ್ದರೂ ಸಹ ಹೆಜ್ಜೇನು ಕಡಿದಂತಹ ಅನುಭವವನ್ನೇ ಕೊಡ್ತದೆ. ಅದೇ ನಾವು ನಮ್ಮ ಬದುಕಿನಲ್ಲಿ ಸಜ್ಜನರ ಸಂಘವನ್ನು ಮಾಡ್ತೇವೆ ಅಂತಾದರೆ ಅದೇ ಹೆಜ್ಜೇನು ನೀಡುವಂತಹ ಜೇನನ್ನು ಸವಿಯುವ ರೀತಿಯಲ್ಲಿ ನಮ್ಮ ಬದುಕು ಇರ್ತದೆ. ಹಾಗಾಗಿ ನಮ್ಮ ಬದುಕಿನ ಉದ್ದೇಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತಾದರೆ ನಮಗೆ ಬೇಕಾಗಿರುವಂತಹದ್ದು ಸಜ್ಜನರ ಸಂಘ. ಆ ಸಜ್ಜನರ ಸಂಘದಿಂದ ನಾವು ಬದುಕಿನ ಸರಿಯಾದಂತಹ ಉದ್ದೇಶವನ್ನು ತಿಳ್ಕೊಳ್ತೇವೆ ಅಂತಾದರೆ, ಗುರುವಿನಿಂದ ಬದುಕಿನ ನಿಜವಾದಂತಹ ಅರ್ಥವನ್ನು ನಾವು ಅರಿತೇವೆ ಅಂತಾದರೆ ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಆ ಸಾರ್ಥಕತೆಯನ್ನು ಪಡಿತೇವೆ ಅಂತಾದರೆ ನಾವು ಸಂಸಾರದಲ್ಲಿ ಇದ್ದರೂ ಸಹ ಆ ಸಂಸಾರದ ನಿಜವಾದ ಅರ್ಥವನ್ನು ತಿಳಿದುಕೊಂಡು ಬದುಕಿನಲ್ಲಿ ಆ ಹಾದಿಯಲ್ಲಿ ಬರುವಂತಹ ಎಲ್ಲ ಕಷ್ಟಗಳಲ್ಲಿಯೂ ಸಹ ನಿಶ್ಚಲರಾಗಿ ಇರಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದರೆ ನಮಗೆ ಅರಿವಿರ್ತದೆ, ಭಗವಂತನ ಕರ ನಮ್ಮ ಶಿರದ ಮೇಲೆ ಇಡ್ತದೆ ಅಂತಾದರೆ ಎಲ್ಲವನ್ನೂ ಈಜಿ ನಾನು ಹೊರಗಡೆ ಬರಬಲ್ಲೆ ಅಂತ. ನಾವಿವತ್ತು ನಮ್ಮ ಸಮಾಜವನ್ನ ನೋಡಬೇಕು ಅಂತಾದರೆ 22-23 ವರ್ಷ ವಯಸ್ಸಿನಲ್ಲಿ ಆಕರ್ಷಣೆಗೆ ಒಳಗಾಗಿ ಮದುವೆಯಾಗ್ತಾರೆ. 30-40 ವರ್ಷಕ್ಕೆ ಆ ಆಕರ್ಷಣೆ ಕೊನೆಗೊಂಡ ನಂತರ ಕೈಯಲ್ಲಿ 2 ಮಕ್ಕಳು ಅನ್ನುವಂತಹ ಜವಾಬ್ದಾರಿ ಇದ್ದರೂ ನನ್ನ ಬದುಕು ನನ್ನದು, ನಿನ್ನ ಬದುಕು ನಿನ್ನದು, ನನಗೆ ಹೇಳಲಿಕ್ಕೆ ನೀನು ಯಾರು ಅನ್ನುವಂತಹ ಒಂದಷ್ಟು ಆಲೋಚನೆಗಳು ಬಂದು ಈ ದೇಶದ ಅಸ್ತಿತ್ವದ ಬುನಾದಿಯಾಗಿರುವಂತಹ ವೈವಾಹಿಕ ಬದುಕು ಅನ್ನುವಂತಹ ಕಾನ್ಸೆಪ್ಟೇ ತನ್ನ ಅರ್ಥವನ್ನು ಕಳೆದುಕೊಳ್ತಾ ಇದೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ವಯಸ್ಸು ಮುಂದೆ ಮುಂದೆ ಹೋಗ್ತಾ ಇದ್ದ ಹಾಗೆ ಪತಿ ಪತ್ನಿಯ ನಡುವಿನ ಆಕರ್ಷಣೆ ಕಡಿಮೆಯಾಗ್ತಾ ಹೋಗ್ತದೆ. ಒಂದು ಕೆರೆ ಅದಕ್ಕೆ ಯೋಗ್ಯತೆ ಮತ್ತು ಯೋಗ ಬರುವಂತಹದ್ದು ನೀರಿದ್ದಾಗ ಮಾತ್ರ. ನೀರಿಲ್ಲ ಅಂತಾದರೆ ಆ ಕೆರೆಯನ್ನ ಯಾರೂ ಸಹ ನೋಡುವುದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಕೈಯಲ್ಲಿ ಹಣ ಇದ್ದಾಗ ಎಲ್ಲರೂ ನಮ್ಮ ಬಂಧುಗಳೇ, ಕೈಯಲ್ಲಿ ಹಣ ಇಲ್ಲದೆ ಇದ್ದಾಗ ನಮ್ಮನ್ನ ತಳ್ಳುವವರು, ಆಡಿಕೊಳ್ಳುವವರು, ನೆಗಾಡುವವರೇ ಜಾಸ್ತಿ. ಹಾಗಿದ್ದಾಗ ಬದುಕಿನಲ್ಲಿ ಎಲ್ಲವೂ ಇದ್ದಾಗ ಎಲ್ಲರೂ ಇರ್ತಾರೆ, ಏನೂ ಇಲ್ಲದೆ ಇದ್ದಾಗ ನೀನೊಬ್ಬನೇ ಇರ್ತಿ ಅನ್ನುವಂತಹ ಆಲೋಚನೆಯನ್ನ ನಾವು ಸದಾಕಾಲ ಮಾಡ್ತಾ, ಆ ಆಲೋಚನೆ ಜೊತೆಯಲ್ಲಿಯೇ ನಾನೊಬ್ಬನೇ ಇದ್ದಾಗ ನನಗೆ ಶ್ರೀರಕ್ಷೆಯಾಗುವವನು ಆ ಭಗವಂತ ಅನ್ನುವಂತಹ ಕಲ್ಪನೆಯನ್ನೂ ಸಹ ನಾವು ಮಾಡ್ತೇವೆ ಅಂತಾದರೆ ಬಹುಶಃ ಬದುಕಿನ ನಿಜವಾದ ಅರ್ಥವನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ಅದನ್ನೇ ಆಚಾರ್ಯರು ಹೇಳ್ತಾರಲ್ವಾ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲಿತತ್ವಂ, ನಿಶ್ಚಲಿತತ್ವೇ ಜೀವನ್ಮುಕ್ತಿಃ. ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ವಯಸಿ ಗತೆ ಕಃ ಕಾಮವಿಕಾರಃ, ಶುಷ್ಕೆ ನೀರೇ ಕಃ ಕಾಸಾರಃ, ಕ್ಷೀಣೆ ವಿತ್ತೇ ಕಃ ಪರಿವಾರೋ, ಜ್ಞಾತೆ ತತ್ವೇ ಕಃ ಸಂಸಾರಃ. ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಇಲ್ಲಿಗೆ ಬಂದ ನಂತರ ಮಾಯೆಗೆ ಒಳಗಾಗಲೇಬೇಕು ಅನ್ನುವಂತಹ ಯಾವ ಕಟ್ಟುನಿಟ್ಟಾದಂತಹ ವಿಚಾರಗಳು ಇಲ್ಲದೆ ಇದ್ದರೂ ಸಹ ಬದುಕು ಸಾಗಬೇಕು, ದೇಶ ಮುಂದೆ ಹೋಗಬೇಕು, ಸಮಾಜ ಮುಂದೆ ಹೋಗಬೇಕು ಅಂತಾದರೆ
ಆ ಮಾಯೆಯೂ ಸಹ ಅತಿ ಅವಶ್ಯಕ. ಆದರೆ ಆ ಮಾಯೆಯಲ್ಲಿ ಇದ್ದುಕೊಂಡು ಆ ಮಾಯೆ ನಮ್ಮ ಜೊತೆಯಲ್ಲಿ ಎಲ್ಲಿಯವರೆಗೆ ಬರ್ತದೆ ಅನ್ನುವುದರ ಅರಿವನ್ನ ಇಟ್ಟುಕೊಂಡು ಆ ಮಾಯೆ ನಮ್ಮ ಕೈತಪ್ಪಿ ಹೋದಾಗ ಅದರ ಕುರಿತಾದಂತಹ ಹೆಚ್ಚಿನ ಆಲೋಚನೆಯನ್ನು ಮಾಡದೆ ಸದಾಕಾಲ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತೇವೆ ಅಂತಾದರೆ ಅವನ ಕರ ನಮ್ಮ ಶಿರದಲ್ಲಿ ಇರ್ತದೆ, ಬದುಕಿಗೆ ಸರಿಯಾದಂತಹ ದಾರಿಯನ್ನದು ತೋರಿಸ್ತದೆ. ನಮಸ್ತೆ.